ಖುಷಿ ಅನ್ನಿಸ್ತು. ಒಂದು ಒಳ್ಳೆ ಪ್ರಯತ್ನ. ಮಾಮೂಲಿ ಎಲ್ಲ ಕಮರ್ಷಿಯಲ್ ಫಿಲಮ್ಗಳಿಗಿಂತ ಜವಾರಿ ಭಾಷೆ ಭಾಳ ನಮಗೆ ಆ್ಯಸ್ ಇಫ್ ನಾವು ಅಲ್ಲಿಗೆ ಹೋಗಿ ಬಂದಂಗೆ ಅನ್ನಿಸ್ತು. ಒಂದು ಒಳ್ಳೆ ಸಬ್ಜೆಕ್ಟು, ಒಳ್ಳೆ ಪ್ರಯತ್ನ. ಟೀಮ್ಗೆ ಆಲ್ ದ ಸಕ್ಸಸ್. ಗೆಳೆತನ ಮತ್ತು ಪ್ರಾಣಿ ಬಗ್ಗೆ ಹೌದು, ಖಂಡಿತ ಇದು ಮಾನವೀಯತೆ, ಉತ್ತರ ಕರ್ನಾಟಕದ ಜನದ ಒಳ್ಳೆತನ ಮತ್ತು ಪ್ರಾಣಿ ಮನುಷ್ಯರ ಸಂಬಂಧದ ಬಗ್ಗೆ ಒಂದು ಸೂಕ್ಷ್ಮ. ನಾನು ಮತ್ತು ಗುಂಡ ಫಿಲಮ್ ನೋಡಾದ್ಮೇಲೆ ಅದೇ ಸಬ್ಜೆಕ್ಟ್ನಲ್ಲಿರೋಂಥ ಇದು ಒಳ್ಳೆ ಪ್ರಯತ್ನ. ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸರ್. ಹೆಂಗೆ ಅನಿಸ್ತು ಸರ್ ಸಿನಿಮಾ ನಿಮಗೆ? ಚೆನ್ನಾಗಿದೆ ಸಿನಿಮಾ. ಡೈಲಾಗ್ಸ್ ನಗಿಸ್ತಾ ಇತ್ತು ತುಂಬ ಕಡೆ. ಉತ್ತರ ಕರ್ನಾಟಕದ ಕಾರ್ಮಿಕರು ಅಂದರೆ ಬೆಂಗಳೂರು ಕಟ್ಟೋರೆ ಅವರು, ಅವರ ಬದುಕು, ಅವ್ರ ಮನೇಲಿರೋ ಆ ಪುಟ್ಟ ಹುಡುಗ, ಆ ನಾಯಿಯ ಬಾಂಡಿಂಗ್ ಅಂದರೆ ಆ ಪಪ್ಪಿಯನ್ನು ಪುಟ್ಟ ನಾಯಿ ಅವ್ರ ಲೈಫ್ ಬಂದಾಗಿ ಕ್ಲೈಮ್ಯಾಕ್ಸ್ ಟಚಿಂಗ್ ಆಗಿತ್ತು. ನನ್ನ ಪಕ್ಕದಲ್ಲಿ ಕೂತ್ಕೊಂಡ್ರೆ ಹೆಣ್ಮಗು ಅಳ್ತಾ ಇತ್ತು. ಯಾಕಮ್ಮ ಅಳ್ತಾ ಇದೆಯಾ ಅಂದರೆ ಅವಳಿಗೆ ಅದು ಅಷ್ಟು ಇಂಪ್ಯಾಕ್ಟ್ ಆಗಿತ್ತು. ಸೊ ಗುಡ್. ಅಂದರೆ ಅನ್ಕೊಂಡಿದ್ದು ಸರ್. ನೀವು ಚಾರ್ಲಿ ಕಂಪೇರ್ ಮಾಡ್ತೀರಾ ಹೇಗಾದ್ರೆ? ಚಾರ್ಲಿ ಅದು ಬೇರೆ ಥರ ಸಿನಿಮಾ. ಪಪ್ಪಿ ಕಾಮನ್ ಫ್ಯಾಕ್ಟರ್ ಇದೆ, ಚಾರ್ಲಿ ಇದಕ್ಕೆ ಕಂಪೇರ್. ಅವ್ರ ಲೈಫಲ್ಲೂ ಚಾರ್ಲಿ ಬರುತ್ತೆ, ಇವನ್ ಲೈಫಲ್ಲೂ ಪಪ್ಪಿ ಬರುತ್ತೆ. ಆಮೇಲೆ ತುಂಬ ದೊಡ್ಡ ಬಜೆಟ್ ಇತ್ತು, ಇಂಡಿಯಾ ತೋರಿಸಿದ್ರು, ಕ್ಯಾನ್ವಾಸ ಬೇರೆ ಇತ್ತು. ಇದ್ರದ್ದೇ ವಿಶೇಷಗಳಿದೆ. ತನ್ನ ವಿಶೇಷಗಳಿಂದ ಈ ಸಿನಿಮಾ ಗೆಲ್ಲುತ್ತೆ. ಥ್ಯಾಂಕ್ ಯು ಸರ್. ಮುಂಚೆನೇ ಒಂದು ಭಾವ ಕ್ರಿಯೇಟ್ ಮಾಡಿತ್ತು, ಇವತ್ತು ರಿಲೀಸ್ ಆಗಿದೆ, ಜನರ ಒಪಿನಿಯನ್ ಕೂಡ ತುಂಬಾ ಚೆನ್ನಾಗಿ ಬರ್ತಾ ಇದೆ. ಇದಕ್ಕೆ ಏನು ಖುಷಿ ಆಗುತ್ತೆ. ಒಬ್ಬ ಡೈರೆಕ್ಟ್ಗೆ ಬೇಕಾಗಿರುತ್ತೆ ಅಲ್ವಾ? ಸೊ ನೋಡಿದ್ರೆ ಬಿಗಿನಿಂಗ್ ಎಲ್ಲ ಎಂಟರ್ಟೈನ್ಮೆಂಟ್ ಮಾಡಿಕೊಂಡು ನಿಮಗೆ ಕ್ಲೈಮ್ಯಾಕ್ಸ್ ಅಂತ ಒಂದು ಪೋರ್ಷನ್ ಬಂದಾಗ ಸಖತ್ ಎಮೋಷನ್ ಆಗಿರುತ್ತೆ. ಸೊ ಅದೇ ಒಂದು ಅಂದರೆ ಇಲ್ಲಿ ಅಷ್ಟೇ, ಬೆಂಗಳೂರು ಅಷ್ಟೇ, ನಮ್ಮ ಉತ್ತರ ಕರ್ನಾಟಕ ಸೈಡ್ ತುಂಬ ರೆಸ್ಪಾನ್ಸ್ ಬರ್ತಾ ಇದೆ. ಸೊ ಎಲ್ಲರೂ ಎಂಜಾಯ್ ಮಾಡ್ತಾ ಇದ್ದಾರೆ. ಸೊ ನಾನು ಅದೇ ಹೇಳೋದು ಜನರಿಗೆ, ನೀವೇನು ಟ್ರೈಲರ್ ಎಕ್ಸ್ಪೆಕ್ಟ್ ಮಾಡ್ತೀರಾ, ಸೊ ಸಿನಿಮಾನ ಹಾಗೆ ಇರುತ್ತಂತ. ಈಗ ಹಾಗೆ ಅದನ್ನೇ ಹೇಳ್ತಾ ಇದ್ದಾರೆ. ನೀವು ಟ್ರೈಲರ್ ಏನು ಹೇಳಿದ್ರೆ ಸಿನಿಮಾನ ಹಾಗೆ ಇದೆ, ತುಂಬ ಖುಷಿ ಆಗುತ್ತೆ ಅಂತ ಇದು ಮಾಡ್ತಾರೆ. ನಾನು ಅಷ್ಟೇ ಹೇಳ್ತೀನಿ, ಟ್ರೈಲರ್ ನೋಡಿ ಇಷ್ಟ ಆಗೋ ಸಿನಿಮಾ ನೋಡಿ. ನಾನು ಯಾವಾಗಲೂ ಹೇಳ್ತಾ ಇದ್ದೆ, ಅದು ನಿಜವಾಗ್ಲೂ ಟಚ್ ಆಗುತ್ತೆ. ಸರ್, ನೀವು ಅವತ್ತು ಪ್ರೆಸ್ ಮೀಟಲ್ಲಿ ಹೇಳಿದ್ರಿ, ನಾವು ಅವಾರ್ಡಿಗೆ ಈ ಸಿನಿಮಾವನ್ನು ಹಾಕಿದ್ವಿ, ಬಟ್ ರಿಜೆಕ್ಟ್ ಆಯಿತು. ಇವತ್ತು ಎಷ್ಟೋ ಜನರ ಮನಸ್ಸಿಗೆ ಅದೇ ಏನಂತಂದರೆ ಈಗ ಅವ್ರಿಗೆ ಗೊತ್ತಾಗುತ್ತೆ. ಸೊ ಈ ಸಿನಿಮಾ ಸೆಲೆಕ್ಟ್ ಮಾಡಬೇಕಾಗಿತ್ತು, ನಾವು ಎಂತ ತಪ್ಪು ಮಾಡಿದ್ವಿ ಅಂತ. ಸೊ ಅದೇ ಸೆಲೆಕ್ಟ್ ಆಗದೆ ಇದ್ದಾಗ ನಿಮ್ಗೆ ಯಾರೋ ಒಬ್ಬರು ಕಾಮೆಂಟ್ಸ್ ಆಗಿದ್ದಾರೆ, ನಿಮ್ಮದು ಫಿಲಮ್ ಫೆಸ್ಟಿವಲ್ ಸೆಲೆಕ್ಷನ್ ಆಗಿಲ್ಲ ಅಂತ ಬೇಜಾರು ಮಾಡ್ಕೊಳ್ಬೇಡಿ. ಇಂಥ ಸಿನಿಮಾ ಸೆಲೆಕ್ಷನ್ ಮಾಡಿಲ್ಲ ಅಂತ ಅದಕ್ಕೆ ಒಂದು ಮರ್ಯಾದೆ ಪ್ರಶ್ನೆ ನಿಮಗೆಲ್ಲ ಅಲ್ವಾ? ಅವ್ರ ಮರ್ಯಾದೆ ಅವರೇ ತಗೊಂಡ್ರು. ನಿಮಗೆ ಇಂಥ ಸಿನಿಮಾ ಬಿಟ್ಟಿದ್ದಾರೆ ಅಂತ ನಾಳೆ ಜನನೇ ಅವ್ರಿಗೆ ಬುದ್ಧಿ ಹೇಳ್ತಾ ಇದ್ದಾರೆ. ಸೊ ಅದು ಟೈಮ್ ಬಂದಿದೆ, ಈಗ ಹೇಳಾಗಿದೆ, ಜನ ನೋಡಿದ್ದಾರೆ, ತುಂಬ ಒಳ್ಳೆಯ ರೆಸ್ಪಾನ್ಸ್ ಬರ್ತಾರೆ. ಇದೇ ಥರ ಈ ಥರ ಕಂಟೆಂಟ್ ಇದ್ದಾಗ ಇನ್ನೂ ತುಂಬ ಸಿನಿಮಾಗಳು ಬರ್ತವೆ. ಹೇಗೆ ಅನಿಸ್ತು ಸಿನಿಮಾ ನಿಮಗೆ? ಆ್ಯಕ್ಟಿಂಗ್ ಮಾಡಿದ್ದಾಳೆ ಅವರಿಬ್ಬರು ಫ್ರೆಂಡ್ಶಿಪ್ ಬಗ್ಗೆ ಏನು ಹೇಳ್ತೀರಾ? ನೀವು ಮನೇಲಿ ನಾಯಿ ಸಾಕಿದ್ದೀರಾ?